57 ಶಾಲೆಗಳು ಮಂಜೂರಾಗಿದೆ. ಕಟ್ಟಡಗಳು ಕೊಡ್ತಾ ಇದೆ. ಕಟ್ಟಡಗಳು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಮನವಿ ಮಾಡ್ತೀನಿ ಶಾಸಕರಲ್ಲಿ, ಅವರು ಬಾಡಿಗೆ ವ್ಯವಸ್ಥೆ ಮಾಡಿಕೊಂಡು ಬಿಲ್ಡಿಂಗ್ ಒದಗಿಸಿದ್ರೆ ನಾವು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತೀವಿ. ಶಾಲೆಯನ್ನು ನಾವು ಶಾಲೆ ಪ್ರಾರಂಭ ಮಾಡೋಕ್ಕೆ ತಯಾರಾಗಿದ್ದೀವಿ. ಸಭಾಧ್ಯಕ್ಷರು, ಈ ವರ್ಷನೇ ಬಾಡಿಗೆ ಬಿಲ್ಡಿಂಗ್ ಕೊಡ್ತೀನಿ, ಪ್ರಾರಂಭ ಮಾಡಿ. ಅಭಯ್ ಪ್ರಸಾದ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1040 ತಮ್ಮ ಮೂಲಕ ಉನ್ನತ ಶಿಕ್ಷಣ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಉತ್ತರ ಇಲ್ಲ ನೋಡಿ, ಅದು ಉತ್ತರ. ಒಂದು ನಿಮಿಷ ಅಧ್ಯಕ್ಷರೇ, ಉತ್ತರ ಯಾಕೆ ಕೂಗಾಡ್ತಾರೆ? ಕೂಡ್ರಿ, ಸ್ವಲ್ಪ ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ 120 ಪಾಲಿಟೆಕ್ನಿಕ್ ಮಂಜೂರಾಗಿದೆ, ಅದರಲ್ಲಿ 117 ಪಾಲಿಟೆಕ್ನಿಕ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 3 ಪಾಲಿಟೆಕ್ನಿಕ್ ಇನ್ನೂ ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇವ್ರು ಹೇಳ್ತಾ ಇರೋದು ಒಟ್ಟು ಏನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ವುಮೆನ್ಸ್ ಪಾಲಿಟೆಕ್ನಿಕ್ ಮತ್ತು ಪಾಲಿಟೆಕ್ನಿಕ್ನಲ್ಲಿ ಸುಮಾರು 30% ಪ್ರವೇಶವನ್ನು ವಿದ್ಯಾರ್ಥಿನಿಯರಿಗೆ ಮೀಸಲಿಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ 4 ಕೋರ್ಸ್ಗಳಿವೆ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಮತ್ತು ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ 6 ಕೋರ್ಸ್ಗಳಿದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಹೇಳೋ ಪ್ರಕಾರ 109 ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 43 ಅನುದಾನಿತ ಮತ್ತು 135 ಖಾಸಗಿ ಪಾಲಿಟೆಕ್ನಿಕ್ ಕಾರ್ಯನಿರ್ವಹಿಸುತ್ತಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಇವರು ಹೇಳೋ ಪ್ರಕಾರ ಈಗಾಗಲೇ ಒಟ್ಟು ಪಾಲಿಟೆಕ್ನಿಕ್ನಲ್ಲಿ 7,257 ಪ್ರವೇಶಕ್ಕೆ ಅವಕಾಶ ಇದ್ದು, ಅದರಲ್ಲಿ 4,630 ವಿದ್ಯಾರ್ಥಿಗಳ ಪ್ರವೇಶ ಪಡೆದು ಇನ್ನೂ 25,921 ಇನ್ನೂ ಕೂಡ ಸೀಟ್ಗಳು ಉಳಿದಿರ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ. ಇವರು ಹೇಳುವಂತ ಪರಿಸ್ಥಿತಿ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನಿಜವಾದಂತ ಹುಬ್ಬಳ್ಳಿ ಧಾರವಾಡ ಪಾಲಿಟೆಕ್ನಿಕ್ ವಾಸ್ತವಾಂಶ ಏನಂತಂದ್ರೆ, ನಮ್ಮ ಹುಬ್ಬಳ್ಳಿ ಶಹರ ಮಟ್ಟದಲ್ಲಿ ಹೇಳ್ತೀನಿ ನಾನು, ಶಹರ ಮಟ್ಟದಲ್ಲಿ ಸುಮಾರು 5,106 ವಿದ್ಯಾರ್ಥಿಗಳಿದ್ದಾರೆ ಮತ್ತು 4,817 ವಿದ್ಯಾರ್ಥಿನಿಯರಿದ್ದಾರೆ. ಒಟ್ಟು ನನ್ನ ಕ್ಷೇತ್ರದಲ್ಲಿ 9,923 ವಿದ್ಯಾರ್ಥಿಗಳು ಪ್ರತಿ ವರ್ಷ SSLC ಪಾಸ್ ಆಗ್ತಾರೆ. ಆದರೆ ನನ್ನ ಕ್ಷೇತ್ರ ಬಹಳ ಕಡುಬಡವರು ಇರೋದ್ರಿಂದ ಎಲ್ಲ ಒಂದ್ ಕಡೆ ಶಿಕ್ಷಣ ವ್ಯವಸ್ಥೆ ಇವತ್ತು ಬಹಳ ಕಮರ್ಷಿಯಲ್ ಆಗಿದೆ. ಎಲ್ಲ ಒಂದ್ ಕಡೆ ಇವತ್ತು ಟೆಕ್ನಿಕಲ್ ಕೋರ್ಸ್ಗಳು ಮಾಡುವಂತ ಒಂದು ಅವಕಾಶ ಬಹಳ ಕಡಿಮೆ ಇವತ್ತು. ಆ ನಿಟ್ಟಿನಲ್ಲಿ ಬಹಳ ಜನರು ಡ್ರಾಪ್ ಔಟ್ ಕೂಡ ಆಗುವಂತದ್ದು ಬಹಳ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಏನಾದರೂ ನಮ್ಗೆ ಉದ್ಯೋಗದ ಅವಕಾಶ ಇದೆ, ಮುಂದೇನಾದರೂ SSLC ಆದ್ಮೇಲೆ ನಮಗೆ ಡಿಪ್ಲೊಮಾ ಕೋರ್ಸ್ ಮಾಡೋದ್ರಿಂದ, ಈ ಪಾಲಿಟೆಕ್ನಿಕ್ ಮಾಡೋದ್ರಿಂದ ಏನಾದರೂ ಅವಕಾಶಗಳ ಉದ್ಯೋಗ ಸಿಗ್ತದೆ ಅನ್ನುವಂಥ ದೃಷ್ಟಿಯಿಂದ ಬಹಳಷ್ಟು ಜನರಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಆ ಅರ್ಜಿ ಸಲ್ಲಿಸಿದಾಗ ಬಹಳ ಜನರು ಮೇಲಿಂದ ಮೇಲೆ ನಮಗೆ ಫೋನ್ಗಳು ಬರ್ತಾವೆ, ಸರ್ ಏನಾದರೂ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ಅಲ್ಲಿ ಒಂದು ಸೀಟ್ ಕೊಡಿಸಿ ಅಂತೇಳಿ. ಆದರೆ ನನಗಿರುವಂಥ ಮಾಹಿತಿ ಪ್ರಕಾರ 50% ಮಾತ್ರ ಅಲ್ಲಿ ಅವಕಾಶ ಆಗ್ತದ, 50% ಮಾತ್ರ ಅವಕಾಶ ಆಗ್ತದ. ಅದು ವುಮೆನ್ಸ್ ಪಾಲಿಟೆಕ್ನಿಕ್ ಇರ್ಬೋದು, ಪಾಲಿಟೆಕ್ನಿಕ್ ನಲ್ಲಿ ಇರ್ಬೋದು. ಆ ನಿಟ್ಟಿನಲ್ಲಿ
ಸುಮಾರು 50% ಮಂದಿಗೆ ಯಾರು ಅಪ್ಲೈ ಮಾಡಿದಾರೋ ಅಷ್ಟು ಮಂದಿಗೆ ಅಲ್ಲಿ ಸೀಟ್ ಸಿಗುವಂತ ಅವಕಾಶನೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಪಾಲಿಟೆಕ್ನಿಕ್ ಸೆಂಟರ್ಗಳಿದಾವೆ, ನಮ್ಮ ಭಾಗದಾಗಿಲ್ಲ. ಅದಕ್ಕೆ ನಮ್ಗೊಂದು ವಿಶೇಷವಾಗಿ ವುಮೆನ್ಸ್ ಪಾಲಿಟೆಕ್ನಿಕ್ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಅವ್ರಿಗೆ ಉತ್ತರವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ರಾಜ್ಯದಲ್ಲಿ ಒಟ್ಟು ಈಗಾಗಲೇ 117 ಸರ್ಕಾರಿ ಪಾಲಿಟೆಕ್ನಿಕ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಅವರೇ ಹೇಳಿದರು. 120 ಅದ್ರೊಳಗೆ ನಮಗೆ ಪ್ರಾರಂಭ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಈಗಾಗಲೇ 295ಕ್ಕಿಂತ ಹೆಚ್ಚು ಪಾಲಿಟೆಕ್ನಿಕ್ ಅಂದರೆ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಪ್ರತಿ ವರ್ಷ 72,052 ವಿದ್ಯಾರ್ಥಿಗಳಿಗೆ ಸೀಟು ಲಭ್ಯ ಇದೆ, 72,057. ಆದರೆ ಅಡ್ಮಿಷನ್ ಆಗ್ತಾ ಇರೋದು ಕೇವಲ 46,136. ಅಂದರೆ ಖಾಲಿ ಸೀಟು ಎಷ್ಟು ಉಳಿತದೆ ಇಡೀ ರಾಜ್ಯದಲ್ಲಿ ಅಂದರೆ 25,921. ಆಸ್ ಗುಡ್ ಆಗಿ 26,000 ಸೀಟ್ ಖಾಲಿ ಉಳಿತದೆ. ಅದಕ್ಕೆ ಅವರು ಏನು ಕೇಳ್ತಾ ಇದ್ದಾರೆ, ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಒಂದು ಹೆಚ್ಚುವರಿಯಾಗಿ ಮಹಿಳಾ ಪಾಲಿಟೆಕ್ನಿಕ್ ಅವರ ಕ್ಷೇತ್ರದಲ್ಲಿ ಕೊಡಬೇಕಂತ ಕೇಳಿದ್ದಾರೆ. ಅವ್ರು ಕೇಳಿದ್ದರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಮಹಿಳಾ ಪಾಲಿಟೆಕ್ನಿಕ್ ಒಂದು ಪ್ರತ್ಯೇಕವಾಗಿದೆ ಮತ್ತು ಕೋ ಎಜುಕೇಷನ್ನಲ್ಲಿ ಪಾಲಿಟೆಕ್ನಿಕ್ಗಳಲ್ಲಿ 35% ರಿಸರ್ವೇಷನ್ ಫಾರ್ ವುಮನ್ ಇದೆ. ಹೀಗಾಗಿ ಸೀಟುಗಳ ಕೊರತೆ ಇಲ್ಲ. ಉತ್ತರದಲ್ಲಿ ಹೇಳಿದಂತೆ ಸೀಟುಗಳ ಲಭ್ಯ ಇದೆ. ಆದರೆ ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಎಷ್ಟು ಸೀಟುಗಳಿಗೆ ಡಿಮ್ಯಾಂಡ್ ಇದೆ, ಹುಬ್ಬಳ್ಳಿಯಲ್ಲಿ ಎಷ್ಟು ಸೀಟುಗಳಿಗೆ ಡಿಮ್ಯಾಂಡ್ ಇದೆ, ಎಷ್ಟು ಸೀಟ್ ಲಭ್ಯ ಇದೆ ಅನ್ನೋದನ್ನು ನಾನು ವರದಿಯನ್ನು ತರಿಸಿಕೊಂಡು ಅದರ ಆಧಾರದ ಮೇಲೆ ಮುಂದಿನ ವರ್ಷಗಳಲ್ಲಿ ಇದನ್ನು ಕೊಡಬಹುದಾ ಅನ್ನೋದನ್ನು ಖಂಡಿತವಾಗಿ ಪರಿಶೀಲನೆಯನ್ನು ಮಾಡ್ತೇನೆ. ಅದು ನಾನು ಒಪ್ಕೊಳ್ತೀನಿ. ಆನ್ ಮಾಡ್ರಿ, ಮೈಕ್ ಆನ್ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಹೇಳ್ತಾ ಇರೋದು ನಾನು ಸಾಕಷ್ಟು ಸೀಟ್ಗಳು ಲಭ್ಯ ಇದೆ ಅನ್ನುವಂಥದ್ದು ಅದು ಇಡೀ ರಾಜ್ಯ ಮಟ್ಟದಲ್ಲಿ, ಅದು ರೂರಲ್ ಏರಿಯಾದಲ್ಲಿ. ನಮ್ಮ ಭಾಗದಾಗ ಏನು ಮಹಿಳೆಯರಲ್ಲ, ವಿಶೇಷವಾಗಿ ಮಹಿಳೆಯರಿಗೆ ಬೇರೆ ಎಲ್ಲಾದ್ರೂ ಜಿಲ್ಲೆಗಳಿಗೆ ಹೋಗಿ ಬೇರೆ ಕಡೆ ಹೋಗ್ಲಿಕ್ಕೆ ಅಲ್ಲಿ ಹೆಣ್ಮಕ್ಳನ್ನ ಕಳಿಸೋದಿಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ದು ಮಹಿಳಾ ವುಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ 300 ಸೀಟ್ ಇದೆ, ಬರೇ ಅವಕಾಶ 300 ಸೀಟು. ಅದ್ರಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅಂತವರು 650. ಮತ್ತೆ ಕೋ ಎಜುಕೇಶನ್ ನಲ್ಲಿ 250 ಸೀಟ್ ಇದೆ, ಅಲ್ಲಿ ಅಪ್ಲಿಕೇಶನ್ ಹಾಕಿದಂತವ್ರು 750. ಅಂದ್ರೆ 50% ಜನರಿಗೆ ಅಪ್ಲಿಕೇಶನ್ ಹಾಕಿದಂತವ್ರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಗ್ತಾ ಇಲ್ಲ. ವಿಶೇಷವಾಗಿ ಈ ಹುಬ್ಬಳ್ಳಿ ಧಾರವಾಡ ಎಜುಕೇಶನ್ ಹಬ್ ಇದು, ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸ ನೀವು ಮಾಡಬೇಕು. ಯಾಕಂತಂದ್ರೆ ಬೇರೆ ಎಲ್ಲೆಲ್ಲೋ ನೀವು ರೂರಲ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಹೋಗಿ ಅಲ್ಲಿ ಹಾಸ್ಟೆಲ್ ಮಾಡ್ಕೊಂಡು ಅಲ್ಲಿ ಇದ್ಕೊಂಡು ಹೋಗೋದಂತಂದ್ರೆ ಆಗೋದಿಲ್ಲ, ಬಹಳ ಜನ ಡ್ರಾಪ್ ಔಟ್ ಆಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಭಾಗಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡೋದು ನಾನು ವಿನಂತಿಸಿಕೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳಲ್ಲಿ ಪಾಲಿಟೆಕ್ನಿಕಲ್ ಎಷ್ಟು ಸೀಟುಗಳಿದ್ದಾವೆ, ಎಷ್ಟು ಸೀಟುಗಳಲ್ಲಿ ಅಡ್ಮಿಷನ್ ಆಗ್ತದೆ, ಎಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪರ್ಟಿಕ್ಯುಲರ್ ಇದರಲ್ಲಿ ಅರ್ಜಿ ಹಾಕಿದಂತ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಸೀಟ್ ಸಿಗ್ತಾ ಇಲ್ಲ ಅನ್ನೋಂಥ ವರದಿಯನ್ನು ತರಿಸಿಕೊಂಡು